ನೈಜ ಫಲಾನುಭವಿಗಳಿಗೆ ಮನೆ ಹಂಚಿಕೆಯಾಗದೆ ಶಾಸಕರ ಆಪ್ತ ಗ್ಯಾಂಗ್ನಿಂದ ಒಂದು ಮನೆಗೆ 20,000 ರೂಪಾಯಿಗೆ ಕಮಿಷನ್ ಡಿಮ್ಯಾಂಡ್. ಶಿವಕುಮಾರ ನಾಟಿಕಾರ ತೀವ್ರ ಆಕ್ರೋಶ. ಎಸ್ ವೀಕ್ಷಕರೇ, ತಾಲೂಕಿನಲ್ಲಿ ವಸತಿ ಯೋಜನೆಗಳ ಅಡಿಯಲ್ಲಿ ಸುಮಾರು 2,450ಕ್ಕೂ ಹೆಚ್ಚು ಮನೆಗಳು ಮಂಜೂರಾಗಿದ್ದು, ಆದರೆ ಮನೆ ಹಂಚಿಕೆಯಲ್ಲಿ ಶಾಸಕರ ಆಪ್ತರಿಂದ ಭಾರೀ ಗೋಲ್ಮಾಲ್ ನಡೆಯುತ್ತಿದೆ ಎಂದು ರಾಜ್ಯ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ನಾಟಿಕಾರ್ ಶಾಸಕರ ಆಪ್ತ ಗ್ಯಾಂಗ್ ವಿರುದ್ಧ ಕಿಡಿಕಾರಿದ್ದಾರೆ. ಅಫಜಲ್ಪುರದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ತಾಲೂಕಿಗೆ ಮಂಜೂರಾದ 2,500 ವಸತಿ ಯೋಜನೆಯ ಮನೆಗಳಲ್ಲಿ ಎಲ್ಲವೂ ನೇರವಾಗಿ ಫಲಾನುಭವಿಗಳಿಗೆ ತಲುಪದೆ ಶಾಸಕರ ಆಪ್ತ ಗ್ಯಾಂಗ್ ಕೈ ಸೇರುತ್ತಿವೆ ಮತ್ತು ಅವರು ತಲಾ ಒಂದು ಮನೆಗೆ 20,000 ರೂಪಾಯಿ ಕಮಿಷನ್ನಂತೆ ಮನೆ ಹಂಚಿಕೆ ಮಾಡುತ್ತಿದ್ದಾರೆ ಎಂದು ಶಾಸಕರ ಆಪ್ತ ಗ್ಯಾಂಗ್ ವಿರುದ್ಧ ಹರಿಹಾಯ್ದರು. ತಾಲೂಕಿನ 12 ಗ್ರಾಮ ಪಂಚಾಯಿತಿಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಗ್ರಾಮ ಸಭೆಗಳ ಮುಖಾಂತರ ಅರ್ಹ ಫಲಾನುಭವಿಗಳಿಗೆ ಮನೆ ಹಂಚಿಕೆಯಾಗಬೇಕು ಮತ್ತು ಮಧ್ಯವರ್ತಿಗಳ ಹಾವಳಿ, ಅದರಲ್ಲೂ ಶಾಸಕರ ಆಪ್ತ ಗ್ಯಾಂಗ್ ಕೈವಾಡವಿರುವುದನ್ನು ತಡೆಗಟ್ಟಬೇಕು ಎಂದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ದಿವಾಣಜಿ, ಮುಖಂಡರಾದ ರಾಜು ಉಕ್ಕಲಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇವತ್ತು ಅಫಜಲ್ಪುರ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ, ಅಫಜಲ್ಪುರ ತಾಲೂಕಿನಲ್ಲಿ ವಸತಿ ಯೋಜನೆಯ ಅಡಿಯಲ್ಲಿ ನಡೆದಿರುವಂಥ ಅವ್ಯವಹಾರ, ಶಾಸಕರ ಆಪ್ತರ ಒಂದು ಗ್ಯಾಂಗನ್ನು ಮನೆಗಳ ಹೆಸರಿನ ಮೇಲೆ ಸುಮಾರು 5 ಕೋಟಿಗಿಂತಲೂ ಹೆಚ್ಚಿಗೆ ಹಣ ಜನರಿಂದ ವಸೂಲಿ ಮಾಡಿರುವಂಥ ವಿಷಯ. ಇವತ್ತು ಸರ್ಕಾರಗಳು ಜನರಿಗೆ, ಯಾವ ಬಡ ಜನತೆಗೆ ಮನೆ ಇಲ್ವೋ, ಯಾರಿಗೆ ಸೂರಿಲ್ವೋ, ಅವರಿಗೆ ನಿರಾಶ್ರಿತರ ಪರಿಸ್ಥಿತಿಯಲ್ಲಿರ್ತಾರೋ ಅಂಥವರಿಗೆ ಆಶ್ರಯ ಕೊಡ್ತಕ್ಕಂಥ ಈ ವಸತಿ ಯೋಜನೆ. ಈ ವಸತಿ ಯೋಜನೆಯನ್ನು ಹಲವಾರು ಹಂತಗಳಲ್ಲಿ ಈ ಹಿಂದೆನೂ ಕೂಡ ಭ್ರಷ್ಟಾಚಾರಗಳನ್ನು ಆಗಿದೆ. ಅರ್ಹ ಫಲಾನುಭವಿಗಳಿಗೆ ಮುಟ್ಲಾರ್ದಂಥ ಪರಿಸ್ಥಿತಿಗಳನ್ನು ನಾವು ನೀವು ಕೂಡ ನೋಡಿದ್ದೀವಿ. ಇವತ್ತು ಅಫಜಲ್ಪುರದಲ್ಲಿ ಬಹು ದೊಡ್ಡ ಮಟ್ಟದ ಒಂದು ಹಗರಣವನ್ನು ಇವತ್ತು ಮಾಡ್ತಾ ಇದ್ದಾರೆ. 2,500 ಮನೆಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅಲೋಕೇಶನನ್ನು ಅಫಜಲ್ಪುರ ತಾಲೂಕಿಗೆ ಆಗಿದೆ. ಅದು ಬರೀ 12 ಪಂಚಾಯತಿಗೆ ಆಗಿದೆ. 12 ಪಂಚಾಯತಿಗೆ ಯಾಕಾಯಿತು ಅನ್ನೋದೇ ಭ್ರಷ್ಟಾಚಾರ, ಅವ್ಯವಹಾರ. ಯಾವ ಥರನಾಗಿ ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಗ್ಯಾಂಗ್ ಇದೆ, ಶಾಸಕರ ಅತ್ಯಂತ ಆಪ್ತರ ಒಂದು ಗ್ಯಾಂಗ್ ಇದೆ. ಪಂಚಾಯತಿ ಮೆಂಬರ್ಗಳನ್ನು, ಪಂಚಾಯತಿ ಅಧ್ಯಕ್ಷರನ್ನು, ಅಲ್ಲಿ ಪಂಚಾಯತಿಯಲ್ಲಿರ್ತಕ್ಕಂಥ ಒಂದಿಷ್ಟು ಮುಖಂಡರನ್ನು ಸಂಪರ್ಕ ಮಾಡಿ ಒಂದು ಮನೆಗೆ 20,000 ರೂಪಾಯಿ ನೀವು ಹಣವನ್ನು ಕೊಟ್ಟರೆ ಆ ಫಲಾನುಭವಿಗಳು ಯಾರಿಗೆ ಮನೆ ಹಾಕ್ತೀವಿ ಅನ್ನೋಂಥ ವ್ಯಕ್ತಿಗಳಿಗೆ ನೀವು ಅವ್ರ ಕಡೆಯಿಂದ 20,000 ರೂಪಾಯಿ ಕೊಡಿಸಿದ್ರೆ ಅವರಿಗೆ ನಾವು ಮನೆ ತಂದು ಕೊಡ್ತೀವಿ ಅಂತಕ್ಕಂಥ ಒಂದು ಕೆಲಸವನ್ನು ಇವತ್ತು ಅಫಜಲ್ಪುರ ತಾಲೂಕಿನ ಎಲ್ಲ ಕಡೆಗೆ ಮಾಡ್ತಾ ಇದ್ದಾರೆ. ಈಗ ಅದರಂತೆ ಫಸ್ಟ್ ಪ್ರಯೋಗದಲ್ಲಿ 12 ಪಂಚಾಯತಿಗೆ 2,500 ಮನೆಗಳನ್ನು ಈಗಾಗಲೇ ಅಲೋಕೇಶನ್ ಆಗಿದೆ. ನಾನು ಒಂದು ಪ್ರಶ್ನೆ ಶಾಸಕರಿಗೆ ಕೇಳಕ್ಕೆ ಬಯಸ್ತೇನೆ. ತಾಲೂಕಿನ ಅಥವಾ ಅಫಜಲ್ಪುರ ಮತಕ್ಷೇತ್ರದ ಜನರು ಓಟ್ ಹಾಕಿದ್ದಾರೋ ಬರೀ 12 ಪಂಚಾಯತಿ ಜನ ಮಾತ್ರ ನಿಮಗೆ ಓಟ್ ಹಾಕಿದ್ದಾರೆ ಅನ್ನೋದು ಯೋಚನೆ ಮಾಡಿ. ಯಾಕೆ 2,500 ಮನೆಗಳಂದ್ರೆ ಏನು ಕಡಿಮೆ ಮನೆಗಳಲ್ಲ. ಉಳಿದ ಪಂಚಾಯತಿಗಳಲ್ಲಿ ಈಗ ಅಫಜಲ್ಪುರ ತಾಲೂಕಿನಲ್ಲಿ 28 ಪಂಚಾಯತಿಗಳಿವೆ, ಅಲ್ಲಿ ಪ್ರತಾಪ ಸರ್ಕಾರದಲ್ಲೂ ಕೂಡ ಪಂಚಾಯತಿಗಳಿವೆ. ಅಲ್ಲಿ ಯಾಕೆ ಒಂದು ಮನೆಗಳನ್ನು ಕೊಟ್ಟಿಲ್ಲ? ದೊಡ್ಡ ದೊಡ್ಡ ಪಂಚಾಯತಿಗಳಿಗೆ ಕಡಿಮೆ ಮನೆಗಳು ಕೊಡ್ತೀರಿ, ಸಣ್ಣ ಪಂಚಾಯತಿಗಳಿಗೆ 600 ಮನೆಗಳು ಕೊಡ್ತೀರಿ. ಕೊಡ್ರಿ, ಯಾರಿಗೆ 600 ಮನೆಗಳು ಕೊಡಬಾರ್ದು ಅನ್ನೋದು ನನ್ನ ವಾದ ಅಲ್ಲ. ಎಲ್ಲರಿಗೂ ಸಮಾನವಾಗಿ ನೋಡಬೇಕಾದಂಥ ಶಾಸಕರ ಜವಾಬ್ದಾರಿ ಅಲ್ವಾ? ಅಂದರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಭ್ರಷ್ಟಾಚಾರವನ್ನು, ನೀವು ಮಾಡ್ತಕ್ಕಂಥ ಅವ್ಯವಹಾರವನ್ನು, ನೀವು ಮಾಡ್ತಕ್ಕಂಥ ಲೂಟಿಯನ್ನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾರು ಒಂದು ಮನೆಗೆ 20,000 ರೂಪಾಯಿ ಕೊಡ್ತಾರೋ ಅಂಥವರಿಗೆ ನೀವು ಎಷ್ಟು ಬೇಕಾದಷ್ಟು ಮನೆಗಳು ಕೊಡ್ತೀರಿ. ಅಫಜಲ್ಪುರ ಕ್ಷೇತ್ರದ ಜನತೆ ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿ ತನಕ ಇಂಥ ಅವ್ಯವಸ್ಥೆಗಳನ್ನು, ಇಂಥ ಭ್ರಷ್ಟಾಚಾರಗಳನ್ನು, ಇಂಥ ಕೆಟ್ಟ ವ್ಯವಸ್ಥೆಯನ್ನು ನಾವು ಸಹಿಸ್ಕೊಂಡು ಕುಂದಿರ್ತೀವೋ ಅಲ್ಲಿ ತನಕ ಇಂಥವೆಲ್ಲ ನಡೀತಾನೆ ಇರ್ತದೆ. ಅದಕ್ಕಾಗಿ ಈಗಾಗಲೇ ನಾನು ಅಧಿಕಾರಿಗಳನ್ನು ಮಾತಾಡಿದ್ದೇನೆ, ಹೇಳಿದ್ದೇನೆ, ಅವರಿಗೆ ವಾರ್ನಿಂಗನ್ನು ಕೊಟ್ಟಿದ್ದೇನೆ. ಈಗಲೂ ಕೂಡ ನಾನು ಗಂಭೀರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಏನು ಮನೆಗಳ ಅಲೋಕೇಶನ್ ಪಂಚಾಯತಿಗಳೇನಾಗಿದಲ್ಲ,
ಸರಿಯಾದ ರೀತಿ ಕಾನೂನಾತ್ಮಕವಾಗಿ ನಿಯಮಬದ್ಧವಾಗಿ ನೀವು ಗ್ರಾಮ ಸಭೆಗಳನ್ನು ನಡೆಸಿ. ಆ ಗ್ರಾಮ ಸಭೆಗಳಲ್ಲಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ, ಯಾರಿಗೆ ನಿಜವಾದ ಮನೆಗಳಿಲ್ಲ, ಮನೆ ಅವಶ್ಯಕತೆ ಯಾರಿಗಿದೆ ಅಂಥವರಿಗೆ ಗ್ರಾಮ ಸಭೆಯಲ್ಲಿ ನೀವು ಅಂತ ಅರ್ಹ ಫಲಾನುಭವಿಗಳಿಗೆ ಆಯ್ಕೆ ಮಾಡ್ತಕ್ಕಂಥ ನಿಯಮಾನುಸಾರವಾಗಿ. ಇವತ್ತು ಒಬ್ಬ ವಸತಿ ನಿಗಮದ ವಸತಿ ಯೋಜನೆ ಅಡಿಯಲ್ಲಿ ಒಬ್ಬ ಫಲಾನುಭವಿಯನ್ನು ಆಯ್ಕೆ ಮಾಡಬೇಕಾದ್ರೆ ನೀವು ಏನು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕಾಗಿದೆ, ಅವ್ರಿಗೆ ಏನು ಅರ್ಹತೆಗಳನ್ನು ಇರಬೇಕಾಗ್ತದೆ ಅದನ್ನ ನೀವು ಅಧಿಕಾರಿಗಳು ಇವತ್ತು ಜಿಲ್ಲಾ ಯಾರು CEO ಆಗಿರ್ಬೋದು, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ EO ಆಗಿರ್ಬೋದು, ಇವತ್ತು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ, ಪಂಚಾಯತಿ PDOಗಳಿದ್ದಾರೆ, ಅಧ್ಯಕ್ಷರುಗಳಿದ್ದಾರೆ. ನೀವು ಕಾನೂನು ಬಾಹಿರವಾದಂಥ ಕೆಲಸವನ್ನ ಮಾಡಿ ಸಿಕ್ಕಾಕೋಬೇಡಿ. ಯಾವುದೇ ಕಾರಣಕ್ಕೆ ಇಲ್ಲಿ ಭ್ರಷ್ಟಾಚಾರವನ್ನ ಅಕ್ರಮವನ್ನು ನಡೀಲಿಕ್ಕೆ ನಾನು ಬಿಡುವುದಿಲ್ಲ. ನಿರಂತರವಾಗಿ ಇದರ ಬಗ್ಗೆ ಹೋರಾಟವನ್ನು ಮಾಡ್ತೇವೆ. ತಾಲೂಕು ಪಂಚಾಯತಿ ಮಾಡ್ತೇವೆ, ಮುಂದೆ ಜಿಲ್ಲಾ ಪಂಚಾಯತಿ ಮುಂದೆ ಕೂಡ ಹೋರಾಟವನ್ನು ಹಾಯ್ಕೋಬೇಕಾಗ್ತದೆ. ನಮ್ಮ ಉದ್ದೇಶ ಅಷ್ಟೇ. ತಾಲೂಕಿನ ಜನರಿಗೆ 2500 ಮನೆಗಳು ನಮ್ಮ ತಾಲೂಕಿಗೆ ಬಂದಿದೆ ಅಂದರೆ ನಾವು ಸ್ವಾಗತ ಮಾಡ್ತೀವಿ. 2500 ಜನರಿಗೆ ಬಡವರಿಗೆ ಮನೆ ಸಿಗುತ್ತವನ್ನ ಸ್ವಾಗತ ಮಾಡ್ತೇವೆ. ಆದರೆ ಅದರ ಹೆಸರಿನ ಮೇಲೆ ನೀವೇನು ಲೂಟಿ ಮಾಡ್ತಾ ಇದ್ದಿಲ್ಲ. 5 ಕೋಟಿ ರೂಪಾಯಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ. ಇಂಥ ಇವತ್ತು ಬರಗಾಲ, ಒಂದು ಕಡೆಗೆ ಬರಗಾಲ, ಬಡತನ ಇದೆ, ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತಾಲೂಕಿನ ಬಡ ಜನತೆ ಗುಳೆ ಹೋಗ್ತಾರೆ, ಎಲ್ಲೋ ಬದುಕಲಿಕ್ಕೆ ಹೋಗ್ತಾರೆ. ಅವ್ರು ವಾಪಸ್ ಬಂದರೆ ಅವ್ರ ಮಕ್ಕಳು ಅವರಿಗೆ ಇರ್ಲಿಕ್ಕೆ ಎಷ್ಟೋ ಮಂದಿ ಮನೆ ಇಲ್ಲ, ಮತ್ತೊಬ್ಬರ ಮನೆಯಲ್ಲಿ ಇರ್ತಾರೆ, ಗುಡಿಸಿರ್ತಾರೆ, ಸ್ಟೀನ್ ಶೆಡ್ಗಳನ್ನು ಹಾಕೊಂಡಿರ್ತಾರೆ. ಅದರ ಹೆಸರಿನ ಮೇಲೆ ನೀವು ಇವತ್ತು ಲೂಟಿ ಮಾಡಲಿಕ್ಕೆ ಹೊರಟಿದ್ದಲ್ಲ. 5 ಕೋಟಿ ರೂಪಾಯಿ ಬಗ್ಗೆ ಸಮಗ್ರ ತನಿಖೆ ಆಗ್ತಕ್ಕಂಥ ಕೆಲಸ ಆಗ್ಬೇಕು. ಈ ಕ್ಷೇತ್ರದ ಜನತೆ ಇವತ್ತು ಇವತ್ತು ಅಪೋಸಿಷನ್ ಪಾರ್ಟಿಗಳಿದ್ದೀವಿ, ನಾವು JDS ಅವರು ಇದ್ದೀವಿ, ಅವ್ರು ಕಾಂಗ್ರೆಸ್ ಅವರು ಇದ್ದಾರೆ, ಇನ್ನೊಬ್ರು BJP ಅವರು ಇದ್ದಾರೆ, ಇನ್ನೊಬ್ರು ಇಂಡಿಪೆಂಡೆಂಟ್, ಅವೇನು ಬೇಕಾಗಿಲ್ಲ. ಅಫ್ಜಲ್ಪುರದ ಕ್ಷೇತ್ರದ ಜನತೆಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತಾಡ್ತಾ ಇರೋದು. ಇದರ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನಿಸುವಂಥದ್ದಾಗಬೇಕು. ಇವತ್ತು ಸಾಮಾನ್ಯ ತಾಲೂಕಿನ ಜನತೆಗೆ ಹೇಳಕ್ಕೆ ಬಯಸ್ತೇನೆ, ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಬರೀ ಮನಿ ಬೇಕಂದ ಅಷ್ಟೇ ಗ್ರಾಮ ಸಭೆದಾಗ ಪಾಲ್ಗೊಳ್ಬೇಡ್ರಿ. ಮನಿ ಬೇಡ ಇಲ್ಲಾರ್ದವ್ರಿಗೆ ಕೂಡ ಬಡವರಿಗೆ ಮನೆ ಕೊಡಿಸ್ಲಿಕ್ಕೆ ಹಳ್ಳಿಗಳಲ್ಲಿ ಏನು ಗ್ರಾಮ ಸಭೆ ನಡೀತಾವಲ್ಲ, ನೀವು ಅಲ್ಲಿ ಹೋಗ್ರಿ. ಇವತ್ತು ಗ್ರಾಮ ಸಭೆಯಲ್ಲಿ ಏನು CD ಮಾಡ್ತಾರೆ, ಅಲ್ಲಿ ಅಧಿಕಾರಿಗಳು ಬರ್ತಾರೆ, ನಿಯಮಗಳನ್ನು ಪಾಲಿಸ್ಬೇಕಲ್ಲ, ಅಲ್ಲಿ ಹೋಗಿ ಹೇಳ್ರಿ ಇವನಿಗೆ ಮನೆ ಇಲ್ಲ, ಇವನಿಗೆ ಬರೀ ಒಣ ಜಾಗ ಇದೆ, ಇಂಥವ್ರಿಗೆ ಮನೆ ಕೊಡ್ರಿ ಅಂತೇಳಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೋರಾಟಗಾರ ಆಗಿರ್ಬೋದು, ಯುವಕರಾಗಿರ್ಬೋದು, ತಿಳುವಳಿಕೆ ಇರೋಂಥರಾಗಿರ್ಬೋದು, ಅಪೋಸಿಷನ್ ಪಾರ್ಟಿ ಆಗಿರ್ಬೋದು, ಅದೇ ಪಾರ್ಟಿಯವರಾಗಿರ್ಬೋದು, ನೀವು ನ್ಯಾಯದ ಪರವಾಗಿ ಕೆಲಸ ಮಾಡುವಂಥದ್ದು ಆ ಗ್ರಾಮ ಸಭೆಗಳಲ್ಲಿ ಆಗಲಿ. ಇನ್ನೊಂದು ನಂದು ಈಗ ಲೊಕೇಶನ್ ಶಾಸಕರು ಮನಸ್ಸು ಮಾಡಾರೆ. ಈಗ 12 ಪಂಚಾಯತಿಗೆ ನೀವು 2500 ಮನೆಗಳು ತಂದಿರಲ್ಲ, ಇಡೀ 28 ಪಂಚಾಯತಿಗಳು ಹಂಚಿ ಸ್ವಲ್ಪ ಅದ್ರ ಕೂಡ